ಮೊನ್ನೆ ಅಷ್ಟೇ ನಾನೊಂದು ವಿಡಿಯೋ ಮಾಡಿದ್ದೆ Vivo V25 ಬತ್ತ ನೋಡ್ರಿ ಚಿರ್ತಿ ನಮ್ಮ ಏರಿಯಾದಲ್ಲಿ ಚಿರತೆ ಬೇರೆ ಓಡಾಡ್ತಿದ್ದೆ, ನಾಯಿ ಬೊಗಳೋದಕ್ಕೆ ಹೆದರಿದ್ವಿ ನಾವೆಲ್ಲ. ಮೊನ್ನೆ ಅಷ್ಟೇ ನಾನು Vivo V25 Pro ಬಗ್ಗೆ ನಾನು ಅನಿಸಿಕೆಗಳನ್ನ ತಿಳಿಸಿದ್ದೆ. ಇವಾಗ ಡೈರೆಕ್ಟ್ಲಿ ಫೋನ್ ನ 5 ದಿವಸ ಯೂಸ್ ಮಾಡಿದೀನಿ. ಈ ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ನಮ್ಗೆ Vivo ನಲ್ಲಿ ಕಳ್ಸಿಕೊಡ್ತಾರೆ. ಆನೆಸ್ಟ್ ಒಪಿನಿಯನ್ಸ್ ಗಳು ಜನರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಯಾವತ್ತು ಏನೇ ಹೇಳಿದ್ರು ಫೋನ್ಸ್ ಗಳ ಬಗ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಪ್ರಾಮಾಣಿಕವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗತ್ತಾ ಇಲ್ವಾ ಅಂತ ಕೆಳಗಡೆ ಕಮೆಂಟ್ ಕಳ್ಸೋಕೆ ಮರಿಬೇಡಿ. ಮೊದಲನೇದಾಗಿ ಬಾಕ್ಸ್ ನೋಡ್ಕೋಬಹುದು. Vivo V25 Pro ಕೆಳಗಡೆ Vivo ಅಂತ ಇದೆ. ಸೊ ನನ್ನ ಹತ್ರ ಇರೋದು 256GB. ಸೊ ಬಾಕ್ಸನ್ನು ಓಪನ್ ಮಾಡೋಣ. ಎಸ್, ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಫೋನ್ ಗುರು. ಸೊ ಲುಕ್ಸ್ ಚೆನ್ನಾಗಿದೆ, ಸದ್ಯಕ್ಕೆ ಪಕ್ಕ ಕಾಣುತ್ತೆ. ಇದನ್ನ ಬಿಟ್ಟರೆ ನಿಮಗೆ ಕೆಲವೊಂದು ಯೂಸರ್ ಮ್ಯಾನ್ಯಲ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಕೇಸ್ ಕವರ್, 66 ವ್ಯಾಟ್ನ ಪವರ್ ಅಡಾಪ್ಟರ್, ಮತ್ತೊಂದು ಕೇಬಲ್. ಸದ್ಯಕ್ಕೆ ಇದನ್ನೆಲ್ಲ ಸೈಡ್ ಇಡೋಣ. ಆಲ್ರೆಡಿ ಅನ್ಬಾಕ್ಸ್ ಮಾಡಿರೋ ಫೋನ್ ಮತ್ತೊಮ್ಮೆ ಅನ್ಬಾಕ್ಸ್. ಇನ್ನು ಕಲರ್ ಚೇಂಜಿಂಗ್ ಆದ್ರೂ ಏನಪ್ಪಾ ಅಂತಂದ್ರೆ ತೋರಿಸ್ತೀನಿ ನಿಮ್ಗೆ. ಸೊ ಈ ರೀತಿ ನಾನು ಕೆಲವೊಂದು ಸಿಮ್ ಎಜೆಕ್ಟರ್ಸ್ನ ಇಟ್ಕೊಂಡಿದ್ದೀನಿ. ಇದು UV ಲೈಟ್. ಓಕೆ, ಸೊ ಈ ರೀತಿಯಾಗಿ ಎಸ್ ಕಲರ್ ಚೇಂಜ್ ಆಗುತ್ತೆ. ಓಕೆ, ಡನ್. ಎಸ್, ಸೊ ಈಗ ನೀವು ಡಿಸೈನ್ ನೋಡ್ಕೋಬಹುದು, ಕಲರ್ ಚೇಂಜ್ ಆಗಿದೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಆಯ್ತಾ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಏನೋ ಒಂದು ಪರ್ಸನಲ್ ಕಾಲ್ ಮಾತಾಡಬೇಕು, ಸೊ ನಾನು ಹೊರಗೆ ಹೋಗ್ತಿದ್ದೀನಿ. ಸೊ ಈಗ ಹೋಯ್ತು, ಕಲರ್ ಎಲ್ಲ ಮಾಯ ಆಯ್ತು. ಫಾರ್ ಎಕ್ಸಾಂಪಲ್ ನೀವು ಇದೇ ರೀತಿಯಾಗಿ ನಿಮ್ಗೆ ಏನೊಂದು ಇಂಪಾರ್ಟೆಂಟ್ ಕಾಲ್ ಬಂತು, ಡಿಸೈನ್ ಮಾಡಿದ್ರಿ, ಹೊರಗೆ ಹೋಗಿ ಬರೋಷ್ಟರಲ್ಲಿ ನಿಮ್ ಡಿಸೈನ್ ಹೋಗ್ಬಿಡ್ತು. ಸೊ ದಿನಾಲು ನಿಮ್ಗೆ ಇದೇ ಡಿಸೈನ್ ಡಿಫ್ರೆಂಟ್ ಆಗಿ ಮಾಡೋಕೆ ಇದೊಂದು ಬೆಸ್ಟ್ ಆಪ್ಷನ್. ಬಟ್ ಪ್ರತಿ ಟೈಮ್ ನೀವು ಡಿಸೈನ್ ಬೇಕಾದ್ರೆ ಈ UV ಲೈಟ್ಸ್ ನ ಹಚ್ಬೇಕು, ಡಿಸೈನ್ ಮಾಡ್ಕೋಬೇಕು. ಸೊ ಈ ಒಂದು ರೀಸನ್ಗೆ ನೀವು ಫೋನ್ ತಗೊಳ್ತಿದ್ದೀರಾ. ಬಾಕಿ ಫೋನ್ ಡಿಸೈನ್ ಎಲ್ಲ ಸಖತ್ ಬಿಲ್ಡ್ ಮಾಡಿದ್ರೆ ಗುರು. ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ. ಬ್ಯಾಕ್ ಪ್ಯಾನಲ್ ಎಲ್ಲ ಗ್ಲಾಸ್ ಇದೆ, ಬಟ್ ಮ್ಯಾಟ್ ಫಿನಿಶಿಂಗ್ ತರ ಇದೆ ಆಯ್ತಾ. ಮತ್ತು ಸೈಡ್ ಎಜಸ್ ಎಲ್ಲ ಇದು ಪ್ಲಾಸ್ಟಿಕ್ ಫ್ರೇಮ್ ಅನ್ನ ಕೊಡ್ತಿದ್ದಾರೆ. ಬಟನ್ಸ್ಗಳನ್ನೆಲ್ಲ ನಾನು ಆರಾಮಾಗಿ ತಗೋಬಹುದು. ಮತ್ತೆ ಮುಂದಿನ ಭಾಗ ಡಿಸ್ಪ್ಲೇ ಏನಿದೆ 3D ಕರ್ವ್ ಡಿಸೈನ್ ತಗೊಂಡ್ ಬರ್ತಿದ್ದಾರೆ. ಸೊ ಇಲ್ಲಿ ಚೆನ್ನಾಗಿದೆ, ಒಂದು ಒಳ್ಳೆ ಫೀಲಿಂಗ್ಸ್ ಕೊಡ್ತಾ ಇದೆ. ಮತ್ತು ಡಿಸ್ಪ್ಲೇನಲ್ಲಿ ನನ್ನ ಟಚಸ್ಗಳೆಲ್ಲ ತುಂಬ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ. ಮೊದಲಿಗಿಂತ Vivo V23ಗಿಂತ 25 Pro ನಲ್ಲಿ ಅಪ್ಗ್ರೇಡ್ ಇದೆ ಅಂತ ಫೀಲ್ ಆಗುತ್ತೆ. ಬಟ್ ಡಿಸ್ಪ್ಲೇ ಸೈಜಲ್ಲಿ ಉಳಿದಿರುವಂಥ ಕೆಲವೊಂದು ಕರಡು ಡಿಸೈನ್ನ ಬಿಟ್ಟರೆ ಏನೂ ಚೇಂಜಸ್ ಇಲ್ಲ. 6.56 ಇಂಚಸ್ ಇರುವಂಥ ಅದೇ ಡಿಸ್ಪ್ಲೇ ಇದೆ. ಸೊ ಇದರಲ್ಲಿ ವಿಡಿಯೋ ನೋಡಬೇಕಾದ್ರೆ HDR10+ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಅನ್ಕೋಬಹುದು. ಮತ್ತು ಸೈಡ್ ವ್ಯೂ ಆಗಿರಲಿ, ಆಂಗಲ್ಸ್ಗಳಾಗಿರಲಿ, ಸೊ ಇಲ್ಲಿ ಕಲರ್ಸ್ಗಳಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಮತ್ತು ಇದನ್ನ ಹೊರಗಡೆ ಕೂಡ ಯೂಸ್ ಮಾಡಿದ್ದೀನಿ. 13 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಸೊ ಬ್ರೈಟ್ನೆಸ್ ಅಲ್ಲಿ ಕೂಡ ಚೆನ್ನಾಗಿದೆ. ಬಟ್ ಬ್ರ್ಯಾಂಡ್ಸ್ಗಳು ಕರ್ವ್ಡ್ ಡಿಸೈನ್ ತಗೊಂಡ್ಬಂದಿದೆ. ಮತ್ತು ಇದರಲ್ಲಿರುವಂತಹ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್, ಮತ್ತು ಇದರಲ್ಲಿ 60 Hz ಡಿಸ್ಪ್ಲೇ ನಲ್ಲಿ ಸ್ಕ್ರೀನ್ ರಿಫ್ರೆಶ್ ರೇಟ್ ನ ಜಾಸ್ತಿ ಮಾಡಿದ್ರೆ. ಸೊ ಇದನ್ನ ಬಿಟ್ಟರೆ ಡಿಸ್ಪ್ಲೇ ಏನು ಚೇಂಜಸ್ ಇಲ್ಲ. ಇನ್ನು ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡ್ತಿದ್ದಾರೆ. ಸೊ ಜಸ್ಟ್ ನಾನು ಟಚ್ ಮಾಡಿದ್ರೆ ಎಸ್ ತುಂಬಾ ಫಾಸ್ಟ್ ಮತ್ತು ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಎಸ್, ಇನ್ನು ಫೇಸ್ ID ಕೂಡ ಅಷ್ಟೇ. ಎಸ್, ತುಂಬಾ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಸೆಕ್ಯೂರಿಟಿ ಬಗ್ಗೆ ವಿವೋನವರು ಎಲ್ಲರ ಮೇಲೆ ಎತ್ತಿದ ಕೈ ಅಂತಾನೆ ಹೇಳ್ಕೋಬಹುದು. ಇನ್ನು ಸ್ಪೀಕರ್ ಏನಿದೆ, ಇದರಲ್ಲಿ ಮೋನೋ ಸ್ಪೀಕರ್ ಕೊಡ್ತಿದ್ದಾರೆ. ಅಟ್ಲಿ ಇಲ್ಲಿ ಸ್ಟೀರಿಯೋ ಸ್ಪೀಕರ್ಸ್ ಕೊಡಬೇಕಾಗಿದೆ. ಈ ಪ್ರೈಸ್ ರೇಂಜಲ್ಲಿ ಪ್ರತಿ ಬ್ರ್ಯಾಂಡ್ ಕೊಡುತ್ತೆ. ಬಟ್ ಇಲ್ಲಿ ಮೋನೋ ಸ್ಪೀಕರ್ನ ಕೊಡ್ತಿದ್ದಾರೆ. ಒಂದ್ಸರ್ತಿ ಆಡಿಯೋ ತೋರಿಸ್ತೀನಿ ನಿಮಗೆ. ಎಸ್, 50% ಇದೆ, 100%. ಎಸ್, ಇದು ಕ್ವಾಲಿಟಿ ಏನೋ ಚೆನ್ನಾಗಿದೆ, ಬಟ್ ಇನ್ನಷ್ಟು ಲೌಡ್ ಇರಬೇಕಾಗಿತ್ತು. 23 Proಕ್ಕಿಂತ 25 Pro ನಲ್ಲಿ ಸ್ವಲ್ಪ ಅಪ್ಗ್ರೇಡ್ ಬೇಕಿತ್ತು ಅಂತ ಪರ್ಸನಲಿ ನನಗೆ ಅನ್ಸುತ್ತೆ. ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಈ ಫೋನ್ನ 5 ದಿವಸ ಯೂಸ್ ಮಾಡಿದ್ದೇನೆ ಗುರು. ಸೊ 5 ದಿವಸದಲ್ಲಿ ಜಾಸ್ತಿ ಹೆವಿ ಆಗಿ ಬಿಡಿಸಿದಪ್ಪ ಅಂತಂದ್ರೆ ಒಂದು ಇದರಲ್ಲಿ ರೀಲ್ ತುಂಬಾ ಎಡಿಟ್ ಮಾಡಿದ್ದೀನಿ ಆಯ್ತಾ. ಸೊ ಕೈನ್ ಮಾಸ್ಟರ್ ರೀಲ್ ಎಡಿಟ್ ಮಾಡಿದ್ದೀನಿ. ಸೊ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಲೈಕ್ ತುಂಬಾ ಹೆವಿ ಫಾಸ್ಟ್ ಆಗೆಲ್ಲ ವಿಡಿಯೋ ರೆಂಡರ್ ಆಗುತ್ತೆ ಅನ್ನೋದಕ್ಕಿಂತ ನಾನು ಸ್ವಲ್ಪ ಇದನ್ನ ಹೆವಿ ಆಗಿ ಎಡಿಟಿಂಗ್ ಮಾಡ್ತೀನಲ್ವಾ, ಲೈಕ್ ನಮ್ಮ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ರೆಂಡರ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಯ್ತಾ. ಇನ್ನು ಗೇಮಿಂಗ್ ಅಲ್ಲಿ ನಾನು ಇದರಲ್ಲಿ BGM ಎಲ್ಲ ಹೊಗೆ ಹಾಕೊಂಡಿದೆ ಅಲ್ವಾ. ಸೊ ಅದನ್ನೆಲ್ಲ ಟೆಸ್ಟ್ ಮಾಡೋಕ್ಕಾಗಿಲ್ಲ. Asphalt 9 ಆಟ ಆಡಿದೀನಿ. ನಮ್ಮ ಟೀಮ್ ಮೆಂಬರ್ಸ್ ಕೂಡ ಆಟ ಆಡಿದ್ದಾರೆ. ಮತ್ತು COD ಕೂಡ ಟ್ರೈ ಮಾಡಿದ್ವಿ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಾನು ತುಂಬಾ ಇದ್ರ ಬಗ್ಗೆ ಹೊಗಳ್ತಾ ಇಲ್ಲ. ಒಂದು ಲೆವೆಲ್ ನಾವು ಒಳ್ಳೆ ಗೇಮ್ ಪ್ಲೇನ ಆಟ ಆಡ್ಕೋಬಹುದು. ಮತ್ತು CPU ಥ್ರಾಟಲ್ ಟೆಸ್ಟ್ ಅಲ್ಲಿ ಕೂಡ ಒಂದು ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ತಿದ್ವಿ. ತುಂಬಾ ಚೆನ್ನಾಗಿದೆ ಅಂತ ಹೇಳಿಲ್ಲ, ಮತ್ತು ತುಂಬಾ ಹೊಸದಾಗಿದೆ ಕೂಡ ಅಂತ ಹೇಳಿಲ್ಲ. ಇಲ್ಲಿ ಪರ್ಫಾರ್ಮೆನ್ಸ್ ಓಕೆ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಮತ್ತು ಅಂತೂ ಸ್ಕೋರ್ ಅಲ್ಲಿ 7 ಲಕ್ಷ ಹತ್ರ 42 ಸಾವಿರ ರ್ಯಾಂಕಿಂಗ್ ಬಂದಿದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಒಳ್ಳೆಯ ಪ್ರೊಸೆಸರ್ ಬೇರೆ ಬ್ರಾಂಡ್ಸ್ ಗಳು ಕೂಡ ಕೊಡ್ತಾ ಇದೆ. ಬಟ್ ನಾವು ಅಪ್ಗ್ರೇಡ್ ಅನ್ನೋದಿಲ್ಲಿ ಕಾಣ್ತಾ ಇಲ್ಲ. ಯೂಸರ್ ವೈಸ್ ನಾವು ಒಂದು ಲೈಕ್ ನಾವು ಟೆಸ್ಟ್ ಮಾಡಿದ್ವಿ ಈಗ ಆಲ್ರೆಡಿ Vivo V23 Pro ಅಂತಂದ್ರೆ Vivo V25 Pro ಅಪ್ಗ್ರೇಡ್ ಆದ್ವಿ ತಗೊಂಡ್ವಿ ಅಂತಂದ್ರೆ ನಿಮ್ಗೆ ಏನು ಚೇಂಜಸ್ ಅನ್ಸಲ್ಲ. ಸೇಮ್ ಅದೇ ಫೋನ್ ಯೂಸ್ ಮಾಡಿರುವ ಹಾಗೆ ಫೀಲ್ ಇರುತ್ತೆ. ಬಟ್ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಈ ಟೈಮ್ ಅಲ್ಲಿ ವಿವೋ ಕಡೆಯಿಂದ ಇನ್ನಷ್ಟು ಒಳ್ಳೆಯ ಪ್ರೊಸೆಸರ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಕಾರಣ ಈಗ ಐಕು ಇವ್ರದೇ ಸಬ್ ಬ್ರ್ಯಾಂಡ್ ಇದೆ ಆಯ್ತಾ. ಅಲ್ಲಿ ಅಟ್ರಾಕ್ಟಿವ್ ಬೇರೆ ಇರುತ್ತೆ. ಇಲ್ಲಿ ಇದೊಂದು ಡಿಸೈನ್ ಮತ್ತು ವ್ಯೂ ಆಫ್ಲೈನ್ ಸೀರೀಸ್ ಅಲ್ಲಿ ಕಿಂಗ್ ಆಯ್ತಾ V ಸೀರೀಸ್. ಸೊ ಇಲ್ಲಿ ತುಂಬಾ ಫೇಮಸ್ ಇರುತ್ತೆ. ಬಟ್ ಐಕು ಆನ್ಲೈನ್ ಎಲ್ಲ ತುಂಬಾ ಫೇಮಸ್. ಬಟ್ ವ್ಯಾಲ್ಯೂ ಫಾರ್ ಮನಿ ಅನ್ಕೊಂಡಾಗ ಡಿಸೈನ್ ವ್ಯೂ ಎಲ್ಲ ಮ್ಯಾಟರ್ ಹಿಡ್ಕೊಂಡು ಪರ್ಫಾರ್ಮೆನ್ಸ್
ಪರ್ಫಾರ್ಮೆನ್ಸ್ ಕೂಡ ಒಂದು ತುಂಬಾ ಒಳ್ಳೆಯ ಮ್ಯಾಟರ್ ಆಗತ್ತೆ. ಸೊ ಇದು ನನ್ನ ಅನಿಸಿಕೆ ಗುರು. ಇನ್ನು ಫೋನ್ಸ್ ಗಳ ಕ್ಯಾಮ್ರಾದಲ್ಲಿ ಅಂತಂದ್ರೆ ಒಂದ್ ರೀತಿ ನಮ್ಗೆ ಬೆಂಕಿ ಒಳಗಡೆ ಇರುವಂತ ಬೆಂಕಿ ಅಂತ ಹೋಗಬಹುದು. ಸೊ ವಿವೋ V20 ಕೂಡ ತುಂಬಾ ಕ್ಯಾಮ್ರಾ ಸ್ಯಾಂಪಲ್ಸ್ ಗಳನ್ನ ತೋರಿಸಿದ್ದೆ. ಇದು 25 Pro ನಲ್ಲಿ 64 ಮೆಗಾಪಿಕ್ಸೆಲ್ ಪ್ಲಸ್ 12 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಿದ್ದಾರೆ. ಸೊ ಈ ಸ್ಕ್ರೀನ್ ಮೇಲೆ ಫೋಟೋಸ್ ನೋಡ್ಕೋಬಹುದು. ತುಂಬಾ ಡಿಫರೆಂಟ್ ಕಂಡೀಷನ್ಸ್ ಅಲ್ಲಿ ತೆಗೆದಿದ್ದೀನಿ. ಸೊ ಇಲ್ಲಿಯ ಇಮೇಜಸ್ ಗಳು ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿದೆ. ಬಟ್ ನಾನು V23 Pro ಕಂಪೇರ್ ಮಾಡಿದ್ರೆ ಇಲ್ಲಿ ಕ್ವಾಲಿಟಿನಲ್ಲಿ ಇನ್ನಷ್ಟು ಕ್ಲಾರಿಟಿ ಕಮ್ಮಿ ಇದೆ ಅಂತ ತಿಳ್ಕೋಬಹುದು. AI ಮತ್ತು ಇಮೇಜ್ ಪ್ರೊಸೆಸಿಂಗ್ ಏನಿದೆ V25 Pro ನಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈ ಫೋಟೋಸ್ ಗಳಲ್ಲಿ ಸ್ಕಿನ್ ಮತ್ತು ಡೈನಾಮಿಕ್ ರೇಂಜ್ ಅನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಿದೆ. ಬಟ್ ನನಗೆ ಒಂದ್ ಇಷ್ಟ ಆಗಿಲ್ಲ ಅಂತಂದ್ರೆ ಪೋರ್ಟ್ರೇಟ್ ಫೋಟೋಸ್ ಗಳನ್ನ ನಾನು ಇದನ್ನ ಯೂಸ್ ಮಾಡಬೇಕಾದ್ರೆ ಇಲ್ಲಿ ಫೋಕಸಿಂಗ್ ತಗೊಳ್ಳಲ್ಲ. ಆಯ್ತಾ, ಕೆಲವೊಂದು ಟೈಮ್ ತುಂಬಾ ಎರರ್ ಬರುತ್ತೆ, ಟ್ಯಾಪ್ ಮಾಡಿದ್ರು ಕೂಡ ಫೋಕಸ್ ಬರಲ್ಲ. ಮತ್ತು ಕೆಲವೊಂದು ಟೈಮ್ ನಾನು ಇದನ್ನ ಫೋಟೋಸ್ ಗಳನ್ನ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನೋಡಿದೀನಿ, ಸ್ಪೆಷಲಿ ಪೋರ್ಟ್ರೇಟ್ ಅಲ್ಲಿ ಬ್ಲರಿಂಗ್ ಅಷ್ಟೊಂದು ಚೆನ್ನಾಗಿ ಆಗಲ್ಲ. ಬ್ಲರ್ ಕೆಲವೊಂದು ಟೈಮ್ ತಲೆ ಹತ್ರ ಬೇರೆ ಬರುತ್ತೆ, ಮತ್ತೆ ಕೆಳಗಡೆ ಕಾಲ ಹತ್ರ ಬ್ಲರ್ ಆಗೋದೇ ಇಲ್ಲ. ಸೊ ಇಲ್ಲಿ ನೀವು ಮ್ಯಾನುವಲ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಬಟ್ ನಾನು ಅದನ್ನ ಕೂಡ ಟ್ರೈ ಮಾಡಿದೆ. ಪೋರ್ಟ್ರೇಟ್ ನಲ್ಲಿ ಇನ್ನಷ್ಟು ಒಳ್ಳೆ ಇಮೇಜ್ ಪ್ರೊಸೆಸ್ ಆಗಬೇಕು. ಇನ್ನು ಇದನ್ನ ಬಿಟ್ರೆ ನಾರ್ಮಲಿ ನಾವು ನೈಟ್ ಮೋಡಲ್ ಫೋಟೋಸ್ ತೆಗೆದೆ ಅಲ್ಟಿಮೇಟ್ ಆಗಿದೆ ಗುರು. ತುಂಬಾ ಡಿಫರೆಂಟ್ ಕಂಡೀಷನ್ ಫೋಟೋ ತೆಗೆದೆ, ಚೆನ್ನಾಗಿದೆ. ನನಗೆ ನೈಟ್ ಮೂಡ್ ಸಖತ್ ಇಷ್ಟ ಆಯಿತು. ಇನ್ನು ಅಲ್ಟ್ರಾ ವೈಡ್ ನಲ್ಲಿ ಕೂಡ ಅಷ್ಟೇ ಬೆಳಕು ಜಾಸ್ತಿನ ಕ್ಯಾಪ್ಚರ್ ಮಾಡುತ್ತೆ. ಇಲ್ಲಿ ಕೂಡ ಅಲ್ಟ್ರಾ ವೈಡ್ ನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ ವಿವೋ. ಇನ್ನು ಸೆಲ್ಫಿ ಕ್ಯಾಮ್ರಾ ಹೋದ್ವಿ ಅಂತಂದ್ರೆ 32 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಡ್ತಿದ್ದಾರೆ. ಸೊ ಇಲ್ಲಿ ತುಂಬಾ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇಲ್ಲಿ ಕ್ಲಾರಿಟಿ ಏನೋ ಅಷ್ಟೊಂದು ಅಟ್ರಾಕ್ಟಿವ್ ಇಲ್ಲ, ಬಟ್ ಕಲರ್ಗಳು ಮತ್ತೆ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಝೂಮ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ ಇಲ್ಲ, ಬಟ್ 32 ಮೆಗಾಪಿಕ್ಸೆಲ್ಗೆ ನಾನೊಂದು ಒಳ್ಳೆ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ಇನ್ನು ಕೊನೆಯದಾಗಿ ವಿಡಿಯೋಗೆ ಬಂದ್ವಿ ಅಂತ ಅಂದ್ರೆ ನೀವು ಇದರಲ್ಲಿ ಅಲ್ಟ್ರಾ ಸ್ಟೆಬಿಲೈಸೇಷನ್ ಕೂಡ ಶೂಟ್ ಮಾಡ್ಕೋಬಹುದು. ಸೊ ಇದು ನಾರ್ಮಲಿ ನಾನು 4K ನಲ್ಲಿ 30 FPS ನ ಶೂಟ್ ಮಾಡ್ತಾ ಇದ್ದೀನಿ. ಇದು ಅಲ್ಟ್ರಾ ಸ್ಟೆಬಿಲೈಸೇಷನ್ ಅಲ್ಲ, ಬಟ್ ಕ್ವಾಲಿಟಿ ಮತ್ತು ಸ್ಕಿನ್ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಇನ್ನು ನೆಕ್ಸ್ಟ್ ಈ ವಿಡಿಯೋ ಏನ್ ನೋಡ್ತಿದ್ದೀರಾ, ಇದು ಅಲ್ಟ್ರಾ ಸ್ಟೆಬಿಲೈಸೇಷನ್. ನಾನು ಓಡ್ತಾ ಇದ್ದೀನಿ ನೋಡ್ಕೋಬಹುದು. ಬಟ್ ಇಲ್ಲಿರುವಂತಹ ಕ್ವಾಲಿಟಿ ಮತ್ತು ಸ್ಟೆಬಿಲೈಸೇಷನ್ ಅಲ್ಟಿಮೇಟ್ ಆಗಿದೆ. ಸ್ಟೆಬಿಲೈಸೇಷನ್ ವಿಡಿಯೋ ಸ್ವಲ್ಪ ಝೂಮ್ ಇರುತ್ತೆ, ಬಟ್ ಕ್ಲಾರಿಟಿ ಮಾತ್ರ ಸಖತ್ ಆಗಿದೆ. ಇನ್ನು ಸೆಲ್ಫಿ ಕ್ಯಾಮ್ರಾದಲ್ಲಿ ನೀವು 1080p 30 FPS ನಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಸೊ ಇಲ್ಲಿ ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಲೈಕ್ ವ್ಲಾಗ್ಸ್ ಎಲ್ಲ ಮಾಡಕ್ಕೆ ಚೆನ್ನಾಗಿದೆ. ಬಟ್ ಇಲ್ಲಿ ಸ್ಯಾಚುರೇಷನ್ ಜಾಸ್ತಿ ಇದೆ. ನನ್ನ ಯೂಸಸ್ ಪ್ರಕಾರ ಇದರಿಂದ ಬ್ಯಾಟರಿ ಕೂಡ ಇಂಪ್ರೂವ್ಡ್ ಇದೆ. ಆಯ್ತಾ, ಸೊ V23 Pro ಕಿಂತ ಬ್ಯಾಟರಿನಲ್ಲಿ 200 mAh ಬ್ಯಾಟರಿ ಅಪ್ಗ್ರೇಡ್ ಮಾಡಿದ್ರೆ 4830 mAh ಇದೆ. ಮತ್ತು 44 ಮೊದಲಿತ್ತು, ಇವಾಗ 66 ವ್ಯಾಟ್ ಕೊಡ್ತಿದ್ದಾರೆ. ಸೊ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಮತ್ತು ಫೋನ್ ಚಾರ್ಜ್ ಆಗಬೇಕಾದ್ರೆ ಸ್ವಲ್ಪ ಬಿಸಿ ಜಾಸ್ತಿ ಅಂತ ನನಗೆ ಫೀಲ್ ಆಗುತ್ತೆ. ಆಯ್ತಾ, ಸೊ ಅದನ್ನ ಬಿಟ್ರೆ ನನಗೆ ಬ್ಯಾಟ್ರಿನಲ್ಲಿ ಏನೇ ಇಶ್ಯೂ ಇಲ್ಲ. ಇದರಲ್ಲಿ ಸಖತ್ ಪವರ್ ಬ್ಯಾಟ್ರಿ ಕೊಡ್ತಿದ್ದಾರೆ ಮತ್ತು ಒಂದು ಲಾಂಗ್ ಟರ್ಮ್ ಯೂಸೇಜ್ ನಾನು ನೋಡ್ತಾ ಇದ್ದೀನಿ. ಸ್ಕ್ರೀನ್ ಆನ್ ಟೈಮ್ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಎಕ್ಸ್ಪೀರಿಯನ್ಸ್ ಇದೆ. ಓವರ್ ಆಲ್ ಈ ಫೋನ್ ಬಗ್ಗೆ ಲೈಕ್ ನಾನು ವಿವೋ V23 Pro ಗೆ ಕಂಪೇರ್ ಮಾಡಿದೆ ಅಂತಂದ್ರೆ ಇಲ್ಲಿ ಹೆವಿ ಆಗಿರುವಂತ ಅಪ್ಗ್ರೇಡ್ ಇಲ್ಲ. ಸೊ ನೀವೇನಾದ್ರೂ ಬಜೆಟ್ ಅಲ್ಲಿನೇ ಮತ್ತೆ ವಿವೋ ಫೋನೇ ಬೇಕು, ಅದೇ ಈ ಪ್ರೈಸ್ ರೇಂಜ್ ಅಲ್ಲಿ ಹುಡುಕ್ತಿದ್ರೆ ಅಂತಂದ್ರೆ ಫಸ್ಟ್ ಟೈಮ್ ವಿವೋ ಫೋನ್ ತಗೊಳ್ಳಿದ್ರೆ ಮಾತ್ರ ನಾನು ಈ ಫೋನ್ ಸಜೆಸ್ಟ್ ಮಾಡಬಲ್ಲೆ. ಅದರ್ವೈಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಇವರದೇ ಆದ ಸಬ್ ಬ್ರ್ಯಾಂಡ್ ಆಗಿರಲಿ ಐಕ್ಯೂ 90 ಅಲ್ಲ, ನಿಮ್ಗೆ ಹತ್ರ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಆಗಿರಿ ಅಂತಂದ್ರೆ ಈಗಿಂತ ಎಷ್ಟೋ ಮಚ್ ಬೆಟರ್ ನಿಮಗೆ ಫೀಚರ್ಸ್ ಅಂತ ಫೋನ್ ಇದೆ. ಐಕ್ಯೂ 90 ತಗೊಳ್ಳಿ, ಅಥವಾ ಐಕ್ಯೂ ನಿಯೋ 6 ಬಜೆಟ್ ಕಮ್ಮಿ ಇತ್ತಂದ್ರೆ ನಿಯೋ 6 ತಗೊಳ್ಳಿ. ಬಟ್ ಇದನ್ನ ನಾನು ಹೆವಿ ಆಗಿ ರೆಕಮೆಂಡ್ ಮಾಡಲ್ಲ. ಮತ್ತು ಜಸ್ಟ್ ನೀವು ಡಿಸೈನ್ ಮತ್ತು ಕಲರ್ ಚೇಂಜಿಂಗ್ ಗೋಸ್ಕರ ಒಂದು ಫೋನ್ ತಗೊಳ್ತಿದ್ರ ಅಂತಂದ್ರೆ ನನಗೆ ನೀವು ಕಮೆಂಟ್ ಮಾಡಲೇಬೇಕು. ಸೊ ಪ್ರಾಮಾಣಿಕ ಅನಿಸಿಕೆಗಳು ನಿಮ್ಗೆ ಹೇಗೆ ಅನಿಸ್ತು, ಇನ್ನು ಏನೇನು ಹೊಸದಾಗಿ ವಿಷಯಗಳನ್ನ ನೀವು ತಿಳ್ಕೊಳ್ಬೇಕು, ಯಾವ್ದ್ರ ಬಗ್ಗೆ ನಾವು ಜಾಸ್ತಿ ಡೀಪ್ ನಿಮ್ಗೆ ವಿಷಯಗಳು ತಿಳಿಸಬೇಕು, ಅದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ನೋಡಿ ಗೈಸ್, ನೆಕ್ಸ್ಟ್ ಒನ್.